आती हो सदाकत की महक, जिनके किरदार से आती हो सदाकत की महक, इनकी तदरीस से पत्थर भी पिघल जाते हैं। मैं मोहतरम कन्नड़ा सर से गुजारिश करती हूँ कि वो आए और अपने चंद अल्फाज का इज़हार ख्याल करें। ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, SDMC ಅಧ್ಯಕ್ಷರೇ, ಸದಸ್ಯರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಸದಸ್ಯರೇ ಮತ್ತು ಗಣ್ಯಮಾನ್ಯರೇ, ನಮ್ಮ ಎಲ್ಲ ವಿದ್ಯಾರ್ಥಿನಿಯರು, ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಉರ್ದು ಪ್ರೌಢಶಾಲೆ ಸಿಲೇಪೇಟ್ನಲ್ಲಿ ನಾವು ಸಂತೋಷ ಮತ್ತು ಈ ಸ್ವತಂತ್ರಕ್ಕಾಗಿ ಮಾಡಿದಂತಹ ಮಹಾನ್ ನಾಯಕರನ್ನು ಸ್ಮರಿಸುವ ದಿನ ಇದು ಆಗಿದೆ. ಆತ್ಮೀಯರೇ, ನಮ್ಮ ದೇಶ ಸಂಪದ್ಭರಿತ ರಾಷ್ಟ್ರವಾಗಿತ್ತು. ಇದನ್ನು ವ್ಯಾಪಾರದ ಉದ್ದೇಶದಿಂದ ಬಂದಂತಹ ಯುರೋಪಿಯನ್ ರಾಷ್ಟ್ರದ ಜನರು ತಮ್ಮ ಹತೋಟಿಗೆ ವಶಪಡಿಸಿಕೊಂಡರು. ಇದೆಲ್ಲ ಕೇವಲ ವ್ಯಾಪಾರದಿಂದ ಬಂದಂತಹ ವ್ಯಕ್ತಿಗಳು ನಮ್ಮ ರಾಷ್ಟ್ರವನ್ನೇ ಕಬಳಿಸಿದಂತಹ ಒಂದು ದೊಡ್ಡ ಕಥೆನೇ ಆಗಿದೆ. ಆತ್ಮೀಯರೇ, ನಾನು 3 ಇಸ್ವಿ ಮೇಲೆ ನನ್ನ ಮೊದಲನೇದು 1757 ಪ್ಲಾಸಿ ಕದನ, ಎರಡನೇದಾಗಿ 1857 ಪ್ರಥಮ ಸ್ವತಂತ್ರ ಸಂಗ್ರಾಮ, ಮೂರನೇದಾಗಿ 1947 ಭಾರತ ಸ್ವಾತಂತ್ರ್ಯ. ಮೊದಲಿಗೆ ನಮ್ಮ ರಾಷ್ಟ್ರ ಈಗಾಗಲೇ ಹೇಳಿದ ಹಾಗೆ ಸಂಪದ್ಭರಿತ ರಾಷ್ಟ್ರವಾಗಿತ್ತು. ಇಲ್ಲಿ ಪ್ರಮುಖವಾಗಿ ಸಾಂಬಾರ್ ಪದಾರ್ಥಗಳು, ಖಾದಿ, ರೇಷ್ಮೆ ಇಂತಹ ಅನೇಕ ಮೂಲ ವಸ್ತುಗಳು ಸಿಗ್ತಾ ಇದ್ದವು. ಇದರ ಮೇಲೆ ಆಸೆ ಪಟ್ಟಂತಹ ವಿದೇಶಿಯರು ಇಲ್ಲಿ ಬಂದು ಆ ಒಂದು ವಸ್ತುಗಳನ್ನು ಖರೀದಿಸಿ ವ್ಯಾಪಾರ ಮಾಡ್ತಾ ಇದ್ರು. ಈ ವ್ಯಾಪಾರ ವಹಿವಾಟು ಸರಿಯಾಗಿ ನಡೆದಿತ್ತು. ಇಲ್ಲಿ ಅಟೋಮನ್ ಟರ್ಕರು, ಈಗಿನ ಇಸ್ತಾಂಬೂಲ್ನಲ್ಲೇ ಆ ಒಂದು ಅಟೋಮನ್ ಟರ್ಕರು ಅದನ್ನು ಕಬಳಿಸ್ಕೊತಾರೆ. ಅಲ್ಲಿ ವ್ಯಾಪಾರ ವಹಿವಾಟು ನಿಂತು ಹೋಗ್ತದೆ ಸಂಪೂರ್ಣವಾಗಿ. ಅದಾದ ಸುಮಾರು 45 ವರ್ಷಗಳ ನಂತರ ವಾಸ್ಕೋ ಡಿ ಗಾಮ ಜಲಮಾರ್ಗದ ಮೂಲಕ ನಮ್ಮ ದೇಶಕ್ಕೆ ಹೊಸ ಮಾರ್ಗವನ್ನು ಕಂಡು ಹಿಡಿದು ಅಲ್ಲಿಂದ ಪುನಃ ವ್ಯಾಪಾರ ವ್ಯವಸ್ಥೆ ಮತ್ತೆ ಪ್ರಾರಂಭವಾಗ್ತದೆ. ಇದರಿಂದ ಫ್ರೆಂಚರು, ಡಚ್ಚರು ಮತ್ತು ಬ್ರಿಟಿಷರು ಈ ಮಾರ್ಗದಿಂದ ಬಂದು ಇಲ್ಲಿ ಕಂಪನಿಗಳನ್ನು ಪ್ರಾರಂಭ ಮಾಡ್ತಾರೆ. 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, 1602ರಲ್ಲಿ ಡಚ್ಚರು, 1664ರಲ್ಲಿ ಫ್ರೆಂಚರು ಬರ್ತಾರೆ. ಹೀಗೆ 63ರವರೆಗೆ ಫ್ರೆಂಚರು ಮತ್ತು ಬ್ರಿಟಿಷರ ಭಾರತದ ಮೇಲೆ ಆಧಿಪತ್ಯ ಸಾಧಿಸಲಿಕ್ಕೆ ಅವರವರ ನಡುವೆನೆ 3 ಯುದ್ಧಗಳಾಗ್ತವೆ. ಈ ಯುದ್ಧಗಳು ಫ್ರೆಂಚರು ಅವರ ಹಿಂದಿದ್ದರು. ಈ ಯುದ್ಧದಲ್ಲಿ ಭಾಗವಹಿಸಿದವರು, ಈ ಯುದ್ಧದಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದವರು ಭಾರತೀಯರೇ ಆಗಿರ್ತಾರೆ. ಭಾರತೀಯ ರಾಜರನ್ನು ಒಬ್ಬರಿಗೆ ಇನ್ನೊಬ್ಬರೊಂದಿಗೆ ಯುದ್ಧ ಮಾಡಿಸಿ ಫ್ರೆಂಚರು ಮತ್ತು ಡಚ್ಚರು ಈ ದೇಶವನ್ನು ಬ್ರಿಟಿಷರು ಆಳ್ತಾ ಇದ್ರು. ಹೀಗೆ ಮುಂದುವರೆದ ಫ್ರೆಂಚರ ಯುದ್ಧಗಳು ನಮ್ಮ ಕರ್ನಾಟಕದ ಮುಂಭಾಗದಲ್ಲಿ ಕರ್ನಾಟಿಕ್ ಪ್ರದೇಶವನ್ನು ಕಬಳಿಸ್ಕೊತಾರೆ. ಈ ಕರ್ನಾಟಿಕ್ ಪ್ರದೇಶ ಅಂದ್ರೆ ಕೇರಳ, ಹೈದರಾಬಾದ್ ಮುಂತಾದ ಭಾಗಗಳನ್ನು ಒಳಗೊಂಡಿದ್ದು ಇದು ಕರ್ನಾಟಕವನ್ನು ಹೊರತುಪಡಿಸಿ ಆಗಿರುವಂತಹ ಭಾಗ. ಇದಾದ ನಂತರ ಮುಂದೆ ಪ್ಲಾಸಿ ಕದನಕ್ಕೆ ಕೈ ಹಾಕ್ತಾರೆ 1757ರಲ್ಲಿ. ಅಲ್ಲಿದ್ದಂತಹ ದೊರೆ ಸಿರಾಜುದ್ದೌಲಾ. ಈ ಸಿರಾಜುದ್ದೌಲಾ ಜೊತೆಗೆ ಯುದ್ಧ ಮಾಡಿದವರು ಇಲ್ಲಿ ಸಿರಾಜುದ್ದೌಲಾಗೆ ಸೋಲು ಅನುಭವಿಸಬೇಕಾಗ್ತದೆ.
ಸೋಲು ಅನುಭವಿಸಿದರೂ ಸಹ ಇದು ಭಾರತದ ರಾಜರಲ್ಲಿ ಮೊದಲನೇ ಸಿರಾಜುದ್ದೌಲಾ ಜೊತೆಗೆ ಆದಂತಹ ಬ್ರಿಟಿಷರ ಯುದ್ಧ ಅಂತ ಹೇಳ್ಬೋದು. ಅದಾದ ನಂತರ ಅವರು ಕೈ ಹಾಕಿದ್ದು ನಮ್ಮ ಮೈಸೂರು ಪ್ರಾಂತ್ಯವನ್ನು. ಆದರೆ ಮೈಸೂರು ಪ್ರಾಂತ್ಯ ಅವರು ಅಷ್ಟು ಸುಲಭವಾಗಿ ಪಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ಮೈಸೂರು ಪ್ರಾಂತ್ಯ ಪಡೆಯಲು ಅವರಿಗೆ 4 ಯುದ್ಧಗಳನ್ನು ಮಾಡಬೇಕಾಯಿತು. ಮೊದಲನೇ ಆಂಗ್ಲೋ ಮೈಸೂರು, ಎರಡನೇ ಆಂಗ್ಲೋ ಮೈಸೂರು. ಈ 2 ಯುದ್ಧಗಳಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಅದಾದ ನಂತರ 2 ಯುದ್ಧಗಳು, 3ನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು 4ನೇ ಆಂಗ್ಲೋ ಮೈಸೂರು ಯುದ್ಧ. ಇಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವೀರವೇಷದಿಂದ ಹೋರಾಡುತ್ತಾ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದವರು ಟಿಪ್ಪು ಸುಲ್ತಾನ್. ಇವರು ಸ್ವತಂತ್ರದ ಚಳವಳಿಯಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡಿದ ನಾಯಕರಲ್ಲಿ ಇವರು ಒಬ್ಬರು ಅಂತೂ ನಾವು ಹೇಳಕ್ ಇಷ್ಟಪಡ್ತೀವಿ. ಆತ್ಮೀಯರೇ, 4 ಆಂಗ್ಲೋ ಮೈಸೂರು ಯುದ್ಧ ಆದ ನಂತರ ಬ್ರಿಟಿಷರು ಮತ್ತೆ ಭಾರತವನ್ನು ಪಡೆಯಲು ಮುಂದಾಗ್ತಾರೆ, ಮತ್ತೆ ಮರಾಠರೊಂದಿಗೆ ಯುದ್ಧಗಳನ್ನು ಮಾಡ್ತಾರೆ. ಇಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ಮಾಡಿ ಮಹಾರಾಷ್ಟ್ರವನ್ನು ಸಹ ಅವರ ಹತೋಟಿಗೆ ಪಡೆದುಕೊಳ್ತಾರೆ. ಅದಾದ ನಂತರ ಮತ್ತೆ ಮುಂದೆ ಹೋಗಿ ಸಿಖ್ಖರೊಂದಿಗೆ 2 ಆಂಗ್ಲೋ ಸಿಖ್ ಯುದ್ಧಗಳನ್ನು ಮಾಡಿ ಪಂಜಾಬ್ ಪ್ರಾಂತ್ಯವನ್ನು ಸಹ ಪಡೆದುಕೊಳ್ತಾರೆ. ಇದೇ ರೀತಿಯಾಗಿ ಸ್ವಲ್ಪ ಮಾಡಿ ನಮ್ಮ ದೇಶವನ್ನು ಸಂಪೂರ್ಣವಾಗಿ ತಮ್ಮ ಹತೋಟಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಳಿಸುತ್ತದೆ, ತಮ್ಮ ಹಿಡಿತಕ್ಕೆ ತಗೊಳ್ಳುತ್ತದೆ. ಆ ಸಮಯದಲ್ಲಿ ಮೊದಲ ಸಿಪಾಯಿ ಆ ಬ್ರಿಟಿಷರ ಕೈಯಲ್ಲಿ ಇದ್ದಂತ ಸಿಪಾಯಿಗಳು ಹೆಚ್ಚು ಭಾರತೀಯರೇ ಆಗಿರುವುದರಿಂದ ಆ ಭಾರತೀಯರು ಸಂಸ್ಕೃತಿ ಉಳ್ಳವರು. ಮುಸ್ಲಿಮರು ಈ ಹಂದಿ ಮಾಂಸ ಮತ್ತು ಹಂದಿಯಿಂದ ಅಪವಿತ್ರ ಆಗುತ್ತದೆ ಎಂಬ ಭಾವನೆ ಉಳ್ಳವರು, ಹಾಗೂ ನಮ್ಮ ಹಿಂದೂ ಸಮಾಜದವರು ಗೋವನ್ನು ಮಾತೆ ಎಂದು ನಂಬಿದವರು. ಹೀಗೆ 1877ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಸ್ಫೋಟಕ. ಆ ರೈಫಲ್ಗೆ, ಇನ್ಫೀಲ್ಡ್ ಎಂಬ ರೈಫಲ್ಗೆ ದನದ ಮತ್ತು ಹಂದಿಯ ಕೊಬ್ಬು ಸವರಿದಂತ ಒಂದು ವಿಷಯ ಸ್ಫೋಟಕವಾಗ್ತದೆ. ಇದರಿಂದ ರೊಚ್ಚಿಗೆದ್ದಂತಹ ಮಂಗಲ್ ಪಾಂಡೆ ಅದೇ ರೈಫಲ್ನಿಂದ ಆ ಬ್ರಿಟಿಷರ 2 ಸೇನಾನಿಗಳಿಗೆ ಲೋಡ್ ಮಾಡಿ ಶೂಟ್ ಮಾಡಿಬಿಡ್ತಾರೆ. ಇದು ಪ್ರಥಮ ಸ್ವತಂತ್ರ ಸಂಗ್ರಾಮ ಸ್ಫೋಟಕವಾದಂತು ಪ್ರಾರಂಭವಾದಂತು. ಇದೇ ಮುಂದೆ ಬೆಳೆಯುತ್ತಾ ಮತ್ತೆ ನಾಯಕರು, ಇನ್ನಿತರ ನಾಯಕರು ಅದರಲ್ಲಿ ಭಾಗವಹಿಸುತ್ತಾ ಈ ಸ್ವತಂತ್ರ ಸಂಗ್ರಾಮ ಮುಂದುವರಿಯುತ್ತದೆ. ಈ ಸ್ವತಂತ್ರ ಸಂಗ್ರಾಮ ಮುಂದುವರೆದಾಗ ಇದರಿಂದ ಎಚ್ಚರವಾದಂತಹ ಬ್ರಿಟಿಷ್ ಸರ್ಕಾರ, ಈ ಕಂಪನಿಗಳು ಇಲ್ಲಿವರೆಗೆ ಈಸ್ಟ್ ಇಂಡಿಯಾ ಕಂಪನಿಗಳು ಮಾಡಿರುವಂತಹ ಆಡಳಿತ, ಇದು ಈಗ ಇದರಲ್ಲಿ ಸರ್ಕಾರ ಗಮನ ಹರಿಸುತ್ತದೆ. ಬ್ರಿಟನ್ ನಲ್ಲಿ ಒಂದು ಇದಕ್ಕೆ ವಿಕ್ಟೋರಿಯಾ ರಾಣಿ ಏನಪ್ಪಾ ಅಂದ್ರೆ ವಿಚಾರ ತಗೊಳ್ತಾರೆ. ಇದ್ರ ಬಗ್ಗೆ ವಿಚಾರಕ್ಕೆ ತಗೊಂಡು ಅವರು ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಮಾಡ್ತಾರೆ. ಅದಾದ ನಂತರ ಇಲ್ಲಿನ ಪ್ರಜೆಗಳಿಗೆ, ಇಲ್ಲಿನ ಸೈನಿಕರಿಗೆ ಸ್ವಲ್ಪ ಶಾಂತಿ ಬರಲಂತೆ ಕೆಲವೊಂದು ಹಕ್ಕುಗಳು ಸಹಿತ ಅವರು ಕೊಡ್ತಾರೆ. ಇಲ್ಲಿವರೆಗೂ ಕಂಪನಿಯಿಂದ ಆಡಳಿತ ಮಾಡಿದಂತಹ ಅಧಿಕಾರಿಗಳಿಗೆ ಗವರ್ನರ್ ಜನರಲ್ ಎಂದು ಕರಿತಾ ಇದ್ರು. ಈಗ ಬ್ರಿಟಿಷ್ ಸರ್ಕಾರ ಸ್ವತಃ ಜ್ಞಾಪಕ್ಕೆ ಪಡೆದ ನಂತರ ವೈಸ್ ರಾಯ ಅಂತ ನೇಮಕ ಮಾಡ್ತಾರೆ. ಆ ವೈಸ್ ರಾಯರಲ್ಲಿ ಮತ್ತು ಗವರ್ನರ್ ಜನರಲ್ ಅಲ್ಲಿ ಏನ್ ವ್ಯತ್ಯಾಸ ಅಂದ್ರೆ, ಗವರ್ನರ್ ಜನರಲ್ ಅಂದ್ರೆ ಆ ಕಂಪನಿಯ ಮುಖ್ಯಸ್ಥ, ಕಂಪನಿಯ ಬಾಸ್ ಅಂತ ಹೇಳ್ಬೋದು. ವೈಸ್ ರಾಯ ಅಂದ್ರೆ ರಾಣಿಯ ಪ್ರತಿನಿಧಿಯಾಗಿ ಕಾರ್ಯ ಮಾಡುವಂತವ್ರು. ಹೀಗೆ ಈಗ ರಾಣಿಯ ಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸಿ ಭಾರತಕ್ಕೆ ಕಂಟ್ರೋಲ್ ಮಾಡುವ ಸಲುವಾಗಿ ತಮ್ಮ ಪ್ರಕಾರ ಅಧಿಕಾರವನ್ನು ಚಲಾಯಿಸುತ್ತಾ ಮುಂದೆ ಬರೆಯುತ್ತಾರೆ. ಇಲ್ಲಿಂದ ಪ್ರಥಮ ಸ್ವತಂತ್ರ ಸಂಗ್ರಾಮ ಸಹಿತ
ಬೇಗ ಹಿಡಿಯುತ್ತದೆ. ಅದಾದ ನಂತರ ಹಲವಾರು ಯುದ್ಧಗಳು ಆಗ್ತವೆ, ಸಾವು ನೋವುಗಳಾದರೆ ಮಂದಗಾಮಿ ಯುಗ, ತೀವ್ರಗಾಮಿ ಯುಗ. ಮಂದಗಾಮಿಗಳು ಏನಪ್ಪಾ ಅಂದ್ರೆ ಬಹಳ ಶಾಂತಿಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ತೀವ್ರಗಾಮಿಗಳು ಈ ಬ್ರಿಟಿಷರು ಜಾಗ ಖಾಲಿ ಮಾಡಲೇಬೇಕು ಎಂಬ ಒಂದು ಪಣವನ್ನು ತೊಟ್ಟವರು. ಲಾಲ್ ಬಾಲ್ ಬಾಲ್ ಅಂತ ಹೇಳ್ತೀವಿ ನಾವು. ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್. ಬಾಲ್ ಗಂಗಾಧರ್ ತಿಲಕ್ ಒಂದು ಹೇಳಿಕೆ ಕೊಡ್ತಾರೆ, ಸ್ವರಾಜ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ. ಈ ಘೋಷಣೆಯಿಂದ ಬ್ರಿಟಿಷರು ನಡಗಲಿಕ್ಕೆ ಪ್ರಾರಂಭ. ಬಾಲ್ ಇವರೆಲ್ಲ ದೇಶಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡುತ್ತಾರೆ. ಮುಂದಿನ ದಿನಮಾನಗಳಲ್ಲಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗ್ತದೆ. ಎಒ ಹೋಮ್ ಅವರು ಇದರ ಸೆಕ್ರೆಟರಿ ಆಗಿರ್ತಾರೆ, ಜನರಲ್ ಸೆಕ್ರೆಟರಿ. ಅಧ್ಯಕ್ಷರು WC ಬ್ಯಾನರ್ಜಿ. ಪ್ರತಿನಿಧಿಗಳು 72 ಜನ ಇರ್ತಾರೆ. ಇದೇ ಮುಂದುವರೆದು ಈ ಕಾಂಗ್ರೆಸ್ ಸ್ವಾತಂತ್ರ್ಯದ ಪೂರ್ವ ತಯಾರಿಗಳನ್ನು ಪ್ರಾರಂಭ ಮಾಡುತ್ತದೆ. ಇದರ ಅಧ್ಯಕ್ಷತೆ ಹಲವಾರು ನಮ್ಮ ದೇಶದ ಮಹಾನ್ ನಾಯಕರು ವಹಿಸಿಕೊಂಡಿದ್ದಾರೆ. ಹಾಗೂ ಇದರಲ್ಲಿರುವಂತಹ ಮಹಾನ್ ನಾಯಕರಲ್ಲಿ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಸಹ ನಾವು ಹೇಳ್ಬೋದು. ಮಹಾತ್ಮ ಗಾಂಧೀಜಿಯವರು ಶಾಂತಿಯುತವಾಗಿ ತಮ್ಮ ಹೋರಾಟಗಳನ್ನು ಸತ್ಯಾಗ್ರಹಗಳ ಮೂಲಕ ಮುಂದುವರಿಸುತ್ತಾ ಭಾಷಣಗಳ ಮುಖಾಂತರ ಕ್ರಾಂತಿಯನ್ನು ಮನಸ್ಸಿನಲ್ಲಿ ಹುಟ್ಟಿಸುತ್ತಾ, ಒಂದು ಭಾಷಣ ಒಂದು ಮನುಷ್ಯನಲ್ಲಿ ಇರುವಂತಹ ರಕ್ತವನ್ನು ಬಿಸಿ ಮಾಡುತ್ತದೆ, ಅವನಲ್ಲಿ ಒಂದು ಜೋಶ್ ಅನ್ನು ಹುಟ್ಟಿಸುತ್ತದೆ. ಅಂತಹ ಒಂದು ಭಾಷಣಗಳು ಆಗಿನ ನಮ್ಮ ನಾಯಕರು ಮಾಡಿ ಎಲ್ಲ ಜನರಿಗೆ ದೇಶಭಕ್ತಿಯನ್ನು ಹುಟ್ಟಿಸಿ ಆಗ ಸಮಯ ಸಂದರ್ಭ ಸಿಕ್ಕಿದಲ್ಲಿ ಹಬ್ಬ ಹರಿದಿನಗಳಲ್ಲಿ ಸಹ ಜನರು ಒಂದುಗೂಡಿದಾಗ ದೇಶದ ಬಗ್ಗೆ ಅಭಿಮಾನ ಮಾತುಗಳನ್ನು ಹೇಳಿ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಲು ಜನರಿಗೆ ಪ್ರೇರಣೆ ನೀಡುತ್ತಾರೆ. ಇದರ ಫಲವಾಗಿ ಕೊನೆಗೆ ಆಗಸ್ಟ್ 15, 1947ರಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗುತ್ತದೆ. ಮಹಾತ್ಮ ಗಾಂಧೀಜಿ ಈ ಮಹಾನ್ ನಾಯಕ ಹೋರಾಡಿ ಅವರು ಸಹ ರಾಷ್ಟ್ರಪಿತ ಹಾಗೆ ನಮ್ಮನ್ನು ಅಗಲಿದು ಇವತ್ತಿನ ದಿವಸ ಅವರಿಗೆ ನಾವು ಸ್ಮರಿಸಬೇಕಾಗ್ತದೆ. ಸ್ವತಂತ್ರ ಅಷ್ಟೊಂದು ಸುಲಭವಾಗಿ ಸಿಕ್ಕಿಲ್ಲ. ಹಲವಾರು ನಾಯಕರು, ಸೇನಾನಿಗಳು, ಸೈನಿಕರು ಮುಂತಾದವರು ತಮ್ಮ ರಕ್ತವನ್ನು ನೀರಿನ ರೀತಿಯಲ್ಲಿ ಹರಿಸಿ ನಮಗೆ ಈ ಸ್ವಾತಂತ್ರ್ಯವನ್ನು ಆಚರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಸಂತೋಷ ಮತ್ತು ಆನಂದದಿಂದ ನಾವು ಈ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದರ ಹಿಂದೆ ಬಹಳಷ್ಟು ಜನ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದು ಸಹ ನಾವು ಸ್ಮರಿಸಬೇಕಾಗ್ತದೆ. ಆತ್ಮೀಯರೇ, ಈಗ ಸಿಕ್ಕಂತ ಸ್ವತಂತ್ರ ರಾಷ್ಟ್ರಕ್ಕೆ ರಕ್ಷಣೆ ಮಾಡುತ್ತಾ ಈ ರಾಷ್ಟ್ರದ ಅಭಿವೃದ್ಧಿಗೆ ವಿಚಾರ ಮಾಡುತ್ತಾ ನಾವು ಮುಂದುವರಿಬೇಕು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.